ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ 15ರಿಂದನೇ ಶುರು ಅಂತಲೇ ಹೇಳ್ಬೋದು. ವೃಶ್ಚಿಕ ರಾಶಿಯವರ ಭವಿಷ್ಯದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾವುದರ ಬಗ್ಗೆ ಅಂದರೆ ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗಬಹುದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು, ಸಮಸ್ಯೆಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಸ್ನೇಹಿತರೆ, ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಓಕೆ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು, ವಿಳಂಬಗಳು ಇದ್ದಲ್ಲಿ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ. ಓಕೆ, ವೃಶ್ಚಿಕ ರಾಶಿಯವರಿಗೆ ಮಾಸಿಕ ಭವಿಷ್ಯ ಫೆಬ್ರವರಿ 2026 ಹೇಗಿರಲಿದೆ, ದ್ವಿತೀಯಾರ್ಧದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡೋದಾದರೆ, ಮೊದಲನೇದಾಗಿ ಎಲ್ಲದಕ್ಕೂ ಕೂಡ ಗ್ರಹ ಸಂಚಾರ. 12 ರಾಶಿ ಚಕ್ರದ ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಎದುರಾಗ್ತಿದೆ, ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟವನ್ನು ನೋಡ್ತಾ ಇದ್ದೀರಾ ಅಂದರೆ ಅದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ. ಇನ್ನು ವೃಶ್ಚಿಕ ರಾಶಿಯವರಿಗೆ ಗ್ರಹ ಸಂಚಾರ ಹೇಗಿರಲಿದೆ ಮತ್ತು ಗ್ರಹಗಳ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೇತು 10ನೇ ಮನೆಯಲ್ಲಿ ಸಿಂಹದಲ್ಲಿ ವೃತ್ತಿಯಲ್ಲಿ ವೈರಾಗ್ಯ ಅಥವಾ ಬದಲಾವಣೆಯನ್ನು ಪ್ರಭಾವ ಬೀರಲಿದೆ. ಇನ್ನು ಗುರು 8ನೇ ಮನೆಯಲ್ಲಿ ಮಿಥುನದಲ್ಲಿ ಪಿತ್ರಾರ್ಜಿತ ಆಸ್ತಿ ಮತ್ತು ಹಠಾತ್ ಲಾಭವನ್ನು ನೋಡಲಿದ್ದೀರಿ. ಇನ್ನು ಬುಧ 4ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಆಸ್ತಿ ಪತ್ರಗಳು ಮತ್ತು ಶಿಕ್ಷಣ ಇದರಲ್ಲಿ ಒಳ್ಳೆಯ ಸುದ್ದಿಯನ್ನು ನೋಡಬಹುದು. ಇನ್ನು ಸಮಸ್ಯೆಗಳು ಬಂದರೆ ಅದಕ್ಕೂ ಕೂಡ ಪರಿಹಾರವನ್ನು ತಿಳಿಸ್ಕೊಡ್ತೀನಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಅದೇ ರೀತಿ ಸ್ನೇಹಿತರೆ, ಸೂರ್ಯ 4ನೇ ಮನೆಯಲ್ಲಿ ಕುಂಭದಲ್ಲಿ ವೃತ್ತಿಯಲ್ಲಿ ಸ್ಥಾನಮಾನ ಮತ್ತು ಮನೆಯಲ್ಲಿ ಅಧಿಕಾರ ಅಂತಲೇ ಹೇಳಬಹುದು. ಇನ್ನು ಮಂಗಳ ನಿಮ್ಮ ರಾಶಿಯ ಅಧಿಪತಿ 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯ ನಂತರ 4ನೇ ಮನೆಗೆ ಸ್ಥಳಾಂತರಗೊಳ್ಳಲಿದ್ದಾರೆ. ಇದು ನಿಮಗೆ ಒಂಥರ ಧೈರ್ಯ ಮತ್ತು ಪ್ರಯಾಣ, ನಂತರ ಗೃಹ ವಿಷಯಗಳಲ್ಲಿ ಉದ್ವೇಗ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಹೀಗಿರಲಿದೆ. ಇನ್ನು ಒಟ್ಟಾರೆ ಭವಿಷ್ಯದ ಬಗ್ಗೆ ಹೇಳೋದಾದರೆ, ನಿಮ್ಮ ರಾಶಿಯ ಅಧಿಪತಿಯಿಂದ ಮಂಗಳ ತಿಂಗಳ ಕೊನೆಯಲ್ಲಿ ರಾಹುವಿನೊಂದಿಗೆ ಸೇರುವುದರಿಂದ ಉದ್ವೇಗ ಹೆಚ್ಚಾಗುವುದು. ಮನೆ ಕಟ್ಟುವ ಉತ್ಸಾಹದಲ್ಲಿ ಮನೆಯೊಳಗಿನ ಶಾಂತಿ ಕೆಡದಂತೆ ಶಾಂತವಾಗಿರುವುದು ಮುಖ್ಯ ಸ್ನೇಹಿತರೆ ಈ ತಿಂಗಳು. ಅದೇ ರೀತಿ ಒಟ್ಟಾರೆಯಾಗಿ ಹೇಳೋದಾದರೆ, ಫೆಬ್ರವರಿ 2026 ದ್ವಿತೀಯಾರ್ಧದಿಂದ ನಿಮ್ಮ ಗಮನವನ್ನು ಸಂಪೂರ್ಣವಾಗಿ ನಿಮ್ಮ ಬೇರುಗಳತ್ತ ಸೆಳೆಯಲಿದೆ. ಬ್ರಹ್ಮಾಂಡದ ದೃಷ್ಟಿ ಈಗ ನಿಮ್ಮ 4ನೇ ಮನೆಯ ಕುಂಭ ರಾಶಿಯ ಮೇಲಿದೆ. ಇದು ತಾಯಿ, ಮನೆ, ವಾಹನ ಮತ್ತು ಮಾನಸಿಕ ಶಾಂತಿಯ ಸ್ಥಾನ. ಇಲ್ಲಿ ನಡೆಯುತ್ತಿರುವಂತಹ ಬೃಹತ್ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಲಿವೆ. ಮನೆ ನವೀಕರಣ, ಸ್ಥಳಾಂತರ ಅಥವಾ ನಿಮ್ಮ ಕನಸಿನ ಕಾರು ಖರೀದಿಸಲು ಇದು ಸಕಾಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ಭವಿಷ್ಯ ಹೀಗಿರಲಿದೆ. ಇನ್ನು ಒಂದೊಂದಾಗಿ ತಿಳಿಸ್ಕೊಡೋದಾದರೆ, ವೃತ್ತಿ ಬಗ್ಗೆ, ವ್ಯವಹಾರದ ಬಗ್ಗೆ, ವ್ಯಾಪಾರದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ವ್ಯಾಪಾರ ವ್ಯವಹಾರದಲ್ಲಿ 15ನೇ ತಾರೀಕಿನ ನಂತರ ಲಾಭ ಇದೆ. ಆದರೆ ಯಾರನ್ನೂ ಕೂಡ ಕುರುಡರಾಗಿ ನಂಬುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಿಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರವಾಗಲಿ ವ್ಯಾಪಾರ ವ್ಯವಹಾರದಲ್ಲಿ. ಯಾಕಂದರೆ ಅದು ಒಡ ಹುಟ್ಟಿದವರಾಗಲಿ ಅಥವಾ ಹೊರಗಿನವರಾಗಲಿ ಸ್ನೇಹಿತರೆ, ನಿಮ್ಮ ಸಂಬಂಧಗಳಲ್ಲಾಗಲಿ ಸ್ನೇಹಿತರೆ. ಯಾಕಂದರೆ ಯಾರನ್ನು ಕುರುಡರಾಗಿ ನಂಬುವಂಥ ಚಾನ್ಸಸ್ ವೃಶ್ಚಿಕ ರಾಶಿಯವರು. ಸೊ ಹಾಗಾಗಿ ಯಾರನ್ನು ಕೂಡ ನಂಬಬೇಡಿ, ಅವರಿಂದ ನಷ್ಟವನ್ನು ನೋಡುವುದಕ್ಕೆ ಸಾಧ್ಯವಾಗಲಿದೆ. ಇನ್ನು ಅದೇ ರೀತಿ 10ನೇ ಮನೆಯಲ್ಲಿರುವಂತಹ ಕೇತು ಪ್ರಭಾವದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಅಸ್ಥಿರತೆ ಕಾಡಬಹುದು. ಕೆಲಸದ ಬಗ್ಗೆ ಒಂದು ರೀತಿಯ ವೈರಾಗ್ಯ ಅಥವಾ ಏಕತಾನತೆಯಿಂದ ಉದ್ಯೋಗ ಬಿಡುವಂತಹ ಆಲೋಚನೆ ಬರಬಹುದು. ಆದರೆ ದಶಮಾಧಿಪತಿ ಸೂರ್ಯನು 4ನೇ ಮನೆಗೆ ಬರುವುದರಿಂದ ಸ್ತ್ರೀರಾಸ್ತಿ ನಿರ್ಮಾಣ,
ಅಂದರೆ ಕನ್ಸ್ಟ್ರಕ್ಷನ್, ವಾಹನ ಅಥವಾ ಕೃಷಿ ರಂಗದಲ್ಲಿ ಇರುವವರಿಗೆ ಇದು ಅತ್ಯಂತ ಶುಭ ಸಮಯವಾಗಿರುತ್ತದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಮನೆಯಿಂದಲೇ ಕೆಲಸ ಮಾಡುವವರಿಗೆ ಉತ್ತಮ ಅವಕಾಶಗಳು ಕೂಡ ಸಿಗಲಿವೆ ಸ್ನೇಹಿತರೆ. ಅಂದರೆ ವರ್ಕ್ ಫ್ರಮ್ ಹೋಮ್ ಸ್ನೇಹಿತರೆ ಉತ್ತಮ ಅವಕಾಶಗಳು ಕೂಡ ಸಿಗಲಿವೆ ಅಂತಲೇ ಹೇಳಬಹುದು. ಮೊದಲ 3 ವಾರಗಳು ಹೇಗಿರಲಿದೆ ಅಂದರೆ 3ನೇ ಮನೆಯ ಉಚ್ಚ ಮಂಗಳನ ಪ್ರಭಾವದಿಂದಾಗಿ ಹೊಸ ಆಲೋಚನೆಗಳನ್ನು ಜಾರಿಗೆ ತರಲು ನಿಮಗೆ ಅದಮ್ಯ ಧೈರ್ಯ ಸಿಗಲಿದೆ. ನಿಮ್ಮ ಸಂವಹನವು ಪರಿಣಾಮಕಾರಿಯಾಗಿರುತ್ತದೆ ಸ್ನೇಹಿತರೆ. ತಿಂಗಳ ಅಂತ್ಯದಲ್ಲಿ ಕೆಲಸದ ಒತ್ತಡವು ಮನೆಯ ನೆಮ್ಮದಿಗೆ ಭಂಗ ತರಬಹುದು. ಆದ್ದರಿಂದ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಅಂತರವನ್ನು ಕಾಪಾಡಿಕೊಳ್ಳಿ. ಹಾಗಾಗಿ ವೃತ್ತಿಯ ಸ್ಥಳದಲ್ಲಿ ಸ್ನೇಹಿತರೆ ಮೇಲಧಿಕಾರಿಗಳ ಜೊತೆ ನಿಮಗೂ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಸಣ್ಣ ಪುಟ್ಟ ವಾದ ವಿವಾದ ಬರಬಹುದು. ಅವರಿಂದ ಸ್ನೇಹಿತರೆ ಮನಸ್ಥಿತಿ ಹಾಳಾಗಲಿದೆ. ಹಾಗಾಗಿ ಅಂತರವನ್ನು ಕಾಪಾಡಿಕೊಳ್ಳಿ. ಆದಷ್ಟು ಅವರಿಂದ ದೂರ ಇರುವುದು ಉತ್ತಮ. ಇನ್ನು ಅದೇ ರೀತಿ ಹಣಕಾಸಿನ ಪರಿಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ವೃಶ್ಚಿಕ ರಾಶಿಯವರು ಅನ್ನೋದಾದರೆ 8ನೇ ಮನೆಯಲ್ಲಿರುವಂತಹ ಗುರುವು ಮಿಶ್ರ ಫಲ ನೀಡಲಿದ್ದಾರೆ. ಇದು ಉಳಿತಾಯಕ್ಕೆ ಅಡೆತಡೆಗಳು ತಂದರೂ ಅನಿರೀಕ್ಷಿತ ಧನಲಾಭವನ್ನು ತರಬಲ್ಲದು. ಪಿತ್ರಾರ್ಜಿತ ಆಸ್ತಿ, ವಿಮೆಯ ಹಣ ಅಥವಾ ಸಂಗಾತಿಯ ಕಡೆಯಿಂದ ಹಣ ಬರುವಂತಹ ಸಾಧ್ಯತೆ ಇದೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ. ಆದರೆ ಹೆಚ್ಚಿನ ಬಡ್ಡಿ ದರದ ಸಾಲಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಹಣಕಾಸಿನಲ್ಲಿ ಸ್ನೇಹಿತರೆ ಸಾಕಷ್ಟು ಪ್ರಾಬ್ಲಮ್ಗಳನ್ನ ನೋಡ್ತಾ ಇರ್ತೀವಿ ಪ್ರತಿದಿನ. ಹಾಗಾಗಿ ಯಾರಿಗೂ ಕೂಡ ಸ್ನೇಹಿತರೆ ಸಾಲ ಕೊಡುವುದಕ್ಕೆ, ಸಾಲ ತೆಗೆದುಕೊಳ್ಳುವುದಕ್ಕೆ ಅಷ್ಟು ಹೋಗಬೇಡಿ. ಇನ್ನು ಆರ್ಥಿಕವಾಗಿ ನಗದು ಹಣಕ್ಕಿಂತ ಆಸ್ತಿ ನಿರ್ಮಾಣದ ಕಡೆಗೆ ನಿಮ್ಮ ಗಮನವಿರುತ್ತದೆ. 4ನೇ ಮನೆಯ ಗ್ರಹಗತಿಗಳು ಮನೆ ಅಥವಾ ಐಷಾರಾಮಿ ವಾಹನವನ್ನು ಖರೀದಿಸಲು ಭಾರಿ ಹಣ ವ್ಯಯವಾಗುವುದನ್ನು ಸೂಚಿಸುತ್ತದೆ. ನಿಮ್ಮ ಆಸೆ ಈಡೇರಲಿದೆ. ಅಷ್ಟೇ ಮಟ್ಟಿಗೆ ಸ್ನೇಹಿತರೆ ಆದಾಯಕ್ಕಿಂತ ಅತಿ ಹೆಚ್ಚಾಗಿ ಖರ್ಚಾಗಲಿದೆ ಅಂತಲೇ ಹೇಳಬಹುದು. ಶುಕ್ರನ ಪ್ರಭಾವದಿಂದ ಮನೆಯ ಒಳಾಂಗಣ ವಿನ್ಯಾಸ ಅಥವಾ ಹೊಸ ಗ್ಯಾಜೆಟ್ಗಳಿಗಾಗಿ ಹಣ ಖರ್ಚನ್ನು ಮಾಡಲಿದ್ದೀರಿ. ಇದು ಒಂಥರ ಒಳ್ಳೆಯ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಮನೆಗೆ ಬೆಲೆ ಬಾಳುವಂತಹ ವಸ್ತು ಬರಬೇಕು ಅಂದರೆ ಸ್ನೇಹಿತರೆ ಅಷ್ಟೇ ಮಟ್ಟಿಗೆ ಖರ್ಚಾಗಲಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಹಣಕಾಸಿನ ಪ್ರಾಬ್ಲಮ್ ಎದುರಾಗಬಾರ್ದು. ಬೇರೆಯವರ ಹತ್ರ ನಾವು ಸಾಲವನ್ನು ತೆಗೆದುಕೊಳ್ಬಾರ್ದು. ಅಂದರೆ ಸ್ನೇಹಿತರೆ ಸ್ವಲ್ಪ ಉಳಿತಾಯವನ್ನು ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರ ಆರೋಗ್ಯ ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಫೆಬ್ರವರಿ 17ರಂದು ಸ್ನೇಹಿತರೆ ಅಮಾವಾಸ್ಯೆ ಇದೆ. ಪಾಲ್ಗುಣಿ ಅಮಾವಾಸ್ಯೆ ಮುಗಿದ ನಂತರ ಮಂಗಳನು 4ನೇ ಮನೆಗೆ ಪ್ರವೇಶಿಸಿ ಅಂಗಾರಕ ಯೋಗ, ಧನ ಯೋಗ ರೂಪಿಸುವುದರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಅಪಘಾತಗಳು, ವಿದ್ಯುತ್ ಅವಘಡ ಅಥವಾ ಚೂಪಾದ ವಸ್ತುಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾದ್ರೆ ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತಿದೆ. ಸ್ನೇಹಿತರೆ ಅದನ್ನು ಆಗದಂತೆ ನೋಡಿಕೊಳ್ಳಿ. ಯಾಕಂದರೆ ವಾಹನ ಚಾಲನೆ ಮಾಡುವಾಗ ತುಂಬ ಎಚ್ಚರವಿರಲಿ. ಕೊನೆಯಲ್ಲಿ ಭಾವೋದ್ವೇಗದಲ್ಲಿದ್ದಾಗ ಚಾಲನೆ ಮಾಡುವುದು ಬೇಡ ಸ್ನೇಹಿತರೆ. ಇನ್ನು 4ನೇ ಮನೆಯಲ್ಲಿ ಅನೇಕ ಗ್ರಹಗಳು ಸೇರುವುದರಿಂದ ಎದೆ, ಹೃದಯ, ಶ್ವಾಸಕೋಶದ ಬಗ್ಗೆ ಎಚ್ಚರಿಕೆ ಅಗತ್ಯ. ರಕ್ತದೊತ್ತಡ ಅಥವಾ ಹೃದಯದ ಸಮಸ್ಯೆ ಇರುವವರು ನಿಯಮಿತವಾಗಿ ಔಷಧಿಯನ್ನು ಸೇವಿಸಿ. ಕೌಟುಂಬಿಕ ಒತ್ತಡವು ಮಾನಸಿಕ ಆತಂಕಕ್ಕೆ ಕಾರಣವಾಗಬಹುದು ಸ್ನೇಹಿತರೆ. ನಿಮ್ಮ ಹೆಲ್ತ್ ಬಗ್ಗೆ ಒಂದು ಕಾಳಜಿ ಇರಲಿ. ಇನ್ನು 23ನೇ ತಾರೀಕು ನಂತರ ಸ್ನೇಹಿತರೆ ಜ್ವರ, ಶೀತ, ಕೆಮ್ಮು, ನೆಗಡಿ, ಕೈಕಾಲು ನೋವು ಈ ರೀತಿ ನಿಮ್ಮನ್ನು ಕಾಡಬಹುದು. ಹಾಗಾಗಿ ಪ್ರತಿದಿನ ಲಘು ವ್ಯಾಯಾಮವನ್ನು ಮಾಡಿ. ಇನ್ನು ಪ್ರತಿದಿನ ಹಸಿರು ತರಕಾರಿ, ನಾರಿನಂಶ ಇರುವಂಥ ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ, ಚೆನ್ನಾಗಿ ನೀರನ್ನು ಕುಡಿಯೋದರಿಂದ ನಿಮ್ಮ ಹೆಲ್ತ್ ಉತ್ತಮವಾಗಿರಲಿದೆ. ಲಘು ವ್ಯಾಯಾಮದಿಂದ ಶುರು ಮಾಡಿ ಒಳಿತಾಗಲಿದೆ ಸ್ನೇಹಿತರೆ. ಸಣ್ಣ ಪುಟ್ಟ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ, ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ವೃಶ್ಚಿಕ ರಾಶಿಯವರು ಅನ್ನೋದಾದರೆ ಕುಟುಂಬ ಮತ್ತು ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನ, ನಿಮ್ಮ ಪ್ರೇಮ ಜೀವನ ಹೇಗಿರಲಿದೆ ಈ ತಿಂಗಳು ಅಂದರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿಗಿಂತ ಜವಾಬ್ದಾರಿಗಳೇ ಹೆಚ್ಚಾಗಿರುತ್ತವೆ. ಸಂಗಾತಿಯೊಂದಿಗೆ ಸೇರಿ ಮನೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ನಡುವಿನ ಬಂಧವನ್ನು ಸ್ನೇಹಿತರೆ ಗಟ್ಟಿಗೊಳಿಸುತ್ತದೆ ಅಂತಲೇ ಹೇಳಬಹುದು. ಹಳೆಯ ಕುಟುಂಬದ ರಹಸ್ಯಗಳನ್ನು ಕೆದಕಬೇಡಿ.
ಇದು ವೃಶ್ಚಿಕ ರಾಶಿಯವರ ಸ್ವಭಾವವಾದರೂ ಈ ತಿಂಗಳು ಮೌನವಾಗಿರುವುದು ಒಳಿತು. ಸಣ್ಣ ಪುಟ್ಟ ಮನಸ್ತಾಪ, ಸಣ್ಣ ಪುಟ್ಟ ಜಗಳದಿಂದಲೇ ಸ್ನೇಹಿತರೆ ಬೇರ್ಪಡುವಂತಹ ಸಾಧ್ಯತೆ ಇರುತ್ತದೆ. ಆದರೆ ಮಕ್ಕಳಿಂದ ಸಿಹಿ ಸುದ್ದಿಯನ್ನು ನೋಡಲಿದ್ದೀರಿ. ಮಕ್ಕಳ ಭವಿಷ್ಯ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ 15ನೇ ತಾರೀಕು ನಂತರ ಕುಟುಂಬ ಜೀವನವೇ ಈ ತಿಂಗಳು ಮುಖ್ಯಾಂಶ. ಮನೆಯಲ್ಲಿ ಅತಿಥಿಗಳ ಆಗಮನ, ರಿಪೇರಿ ಕೆಲಸ ಅಥವಾ ಶುಭ ಸಮಾರಂಭಗಳು ಯೋಜನೆಯಿಂದ ಮನೆ ಗದ್ದಲದಿಂದ ಕೂಡಿರುತ್ತದೆ. ಇದು ಸಂತೋಷ ತಂದರೂ ಗೊಂದಲವನ್ನು ತರಬಹುದು. 4ನೇ ಮನೆಯ ರಾಹುವಿನಿಂದಾಗಿ ತಾಯಿಯೊಂದಿಗೆ ಭಿನ್ನಾಭಿಪ್ರಾಯ ಬರಬಹುದು ಅಥವಾ ಅವರ ಆರೋಗ್ಯದ ಕಡೆ ಗಮನ ನೀಡಬೇಕಾಗುತ್ತದೆ. ಸ್ನೇಹಿತರೆ, ಪ್ರತಿದಿನ ಸ್ನೇಹಿತರೆ ಮನೆಯಲ್ಲಿ ಒಂದು ನೆಮ್ಮದಿ ನೆಲೆಸಬೇಕು ಅಂದರೆ ಆದಷ್ಟು ಹೊಂದಾಣಿಕೆ ಬಹಳ ಮುಖ್ಯ. ಇನ್ನು ಅದೇ ರೀತಿ ಸ್ನೇಹಿತರೆ ಮಕ್ಕಳಿಗೆ ಟೈಮ್ ಕೊಡಿ, ನಿಮ್ಮ ಸಂಗಾತಿಗೆ ಟೈಮ್ ಕೊಡಿ. ನಿಮ್ಮ ಮಕ್ಕಳ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲವಾಗಿರಲಿದೆ ಸ್ನೇಹಿತರೆ. ಅವರಿಂದ ಅದೃಷ್ಟ ಅಂತಲೇ ಹೇಳ್ಬೋದು. ನಿಮಗೆ ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಒಂದು ಸಮಾರಂಭ ನಡೆಯಲಿದೆ ಸ್ನೇಹಿತರೆ, ಒಂದು ಶುಭ ಕಾರ್ಯ ನಡೆಯಲಿದೆ ಅಂತಲೇ ಹೇಳ್ಬೋದು. ಇನ್ನು ಸಾಕಷ್ಟು ಕಮೆಂಟ್ಗಳನ್ನ ನಾನು ನೋಡ್ತಾ ಇರ್ತೀನಿ. ವೃಶ್ಚಿಕ ರಾಶಿಯವರಿಗೆ ಮದುವೆ ಯೋಗ ಇದೆಯಾ ತಿಳಿಸ್ಕೊಡಿ ಅಂತ ಕೇಳ್ತೀರಾ. ಖಂಡಿತವಾಗಿಯೂ ಫೆಬ್ರವರಿ ತಿಂಗಳಿಂದನೇ ಸ್ನೇಹಿತರೆ ನಿಮ್ಮ ಮದುವೆ ಪ್ರಸ್ತಾಪಗಳು ಮನೆಯಲ್ಲಿ ಬರಬಹುದು. ಒಳ್ಳೆಯ ಸಂಗಾತಿ ಸಿಗಲಿ ಅಂತ ಕೇಳ್ಕೊತಾ ಇನ್ನು ಮುಂದಿನದಾಗಿ ಹೇಳೋದಾದರೆ ಶಿಕ್ಷಣದ ಬಗ್ಗೆ. ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ? ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಶಾಲಾ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿನ ಗದ್ದಲದಿಂದಾಗಿ ಏಕಾಗ್ರತೆ ಕಷ್ಟವಾಗಬಹುದು. ಮತ್ತು ಫೆಬ್ರವರಿ ಏಪ್ರಿಲ್ ತಿಂಗಳು ಸ್ನೇಹಿತರೆ, ಫೆಬ್ರವರಿ ಏಪ್ರಿಲ್ ಮಾರ್ಚ್ ಈ 3 ತಿಂಗಳು ಸ್ವಲ್ಪ 1ರಿಂದ 9ನೇ ತರಗತಿಯ ಮಕ್ಕಳಿಗೆ ಸ್ನೇಹಿತರೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಭಯ ಉಂಟಾಗಬಹುದು, ನಿರ್ಭಯ ಅಂತಲೇ ಹೇಳ್ಬೋದು. ಏಕಾಗ್ರತೆ ಕಷ್ಟವಾಗಬಹುದು. ಓದಲು ಶಾಂತವಾದ ಸ್ಥಳವನ್ನು ಹುಡುಕಿಕೊಳ್ಳುವುದು ಅನಿವಾರ್ಯ. ಹೆಚ್ಚುವರಿ ಶ್ರಮ ಹಾಕಿದರೆ ಮಾತ್ರ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು. ಸ್ನೇಹಿತರೆ, ನಿಮ್ಮ ಏಕಾಗ್ರತೆ ಆಸಕ್ತಿ ಹೆಚ್ಚಾಗಬೇಕು ಅಂತಂದರೆ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಹೇಳುವುದು ಉತ್ತಮ. ಎಷ್ಟು ಬಾರಿ ಅಂದರೆ 11 ಬಾರಿ ಹೇಳಿ ಕನಿಷ್ಠ, ಆದರೆ 108 ಬಾರಿ ಹೇಳಿ. ಯಾರಿಗೆ ಹನುಮಾನ್ ಚಾಲಿಸವನ್ನು ಹೇಳುವುದಕ್ಕೆ ಬರುವುದಿಲ್ಲ ಅಂಥವರು ಆಲಿಸುವುದು ಅಂದರೆ ಕೇಳಿಸ್ಕೊಳ್ಳುವುದು ಬಹಳ ಮುಖ್ಯ. ಆದರೆ ಸಂಶೋಧನಾ ಗುಪ್ತ ವಿದ್ಯೆಗಳು ಅಥವಾ ಇತಿಹಾಸ ಅಭ್ಯಾಸ ಮಾಡುವವರಿಗೆ 8ನೇ ಮನೆಯ ಗುರುವು ಅದ್ಭುತ ಒಳನೋಟಗಳನ್ನು ನೀಡಲಿದ್ದಾನೆ. ಎಂಜಿನಿಯರಿಂಗ್ ಅಥವಾ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ PhD ಮಾಡುವಂತಹ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ತಿಂಗಳ ದ್ವಿತೀಯಾರ್ಧ ಉತ್ತಮವಾಗಿದೆ. ಮೊದಲಾರ್ಧದಲ್ಲಿ ಸ್ನೇಹಿತರೆ ಕಷ್ಟವನ್ನು ನೋಡಬೇಕಾಗುತ್ತದೆ. ಅತ್ಯಂತ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಫೆಬ್ರವರಿ ತಿಂಗಳು. ಆದರೆ ಪ್ರತಿದಿನ ಸ್ನೇಹಿತರೆ ಒಂದು ವೇಳಾಪಟ್ಟಿಯನ್ನು ರಚಿಸಿ ಕಷ್ಟಪಟ್ಟು ಅಧ್ಯಯನ ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ವೃಶ್ಚಿಕ ರಾಶಿಯವರು ತಪ್ಪದೆ ನಿಮ್ಮ ಅಧ್ಯಯನದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ, ಸಣ್ಣ ಪುಟ್ಟ ಅಡೆತಡೆಗಳು, ಪ್ರಾಬ್ಲಮ್ಗಳು, ತೊಂದರೆಗಳು ಎದುರಾದಲ್ಲಿ, ವಿಳಂಬಗಳು ಎದುರಾದಲ್ಲಿ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದಷ್ಟು ನನ್ನ ಚಾನಲ್ನಲ್ಲಿ ಬರುವಂತಹ ಸಣ್ಣ ಪುಟ್ಟ ಪರಿಹಾರದಿಂದನೇ ಸ್ನೇಹಿತರೆ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಮೊದಲನೇದಾಗಿ ಕೌಟುಂಬಿಕ ಶಾಂತಿಗಾಗಿ ಮತ್ತು ಚತುರ್ಥ ಭಾವದ ನಕಾರಾತ್ಮಕ ಶಕ್ತಿಯನ್ನು ತಡೆಯಲು ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರದ ಕ್ರಮಗಳನ್ನು ಯಾವ ರೀತಿ ಇದೆ ಅನ್ನೋದಾದರೆ, ಮೊದಲನೇದಾಗಿ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಪ್ರತಿದಿನ ತಾಯಿಯ ಪಾದ ಸ್ಪರ್ಶ ಮಾಡಿ ಆಶೀರ್ವಾದವನ್ನು ಪಡೆಯಿರಿ. ಅಥವಾ ಯಾರಿಗೆ ತಾಯಿ ತಂದೆ ಇಲ್ಲ ಅಂಥವರು ಸ್ನೇಹಿತರೆ ಚಾಮುಂಡೇಶ್ವರಿ ತಾಯಿಯ ಪಾದ ಸ್ಪರ್ಶವನ್ನು ಮಾಡಿ ಸ್ನೇಹಿತರೆ. ತಾಯಿ ಎಲ್ಲರಿಗೂ ಕೂಡ ಒಳಿತು ಮಾಡಲಿದ್ದಾಳೆ. ಸೋಮವಾರ ಅವರಿಗೆ ಬೆಳ್ಳಿಯ ವಸ್ತು ಅಥವಾ ಬಿಳಿ ಬಣ್ಣದ ಬಟ್ಟೆ ಉಡುಗೊರೆ ನೀಡಿ ಸ್ನೇಹಿತರೆ. ತಂದೆ ತಾಯಿ ಇರುವವರು, ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡುತ್ತದೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಡೆತಡೆಗಳು, ತೊಂದರೆಗಳು ಇದ್ದರೆ ಸ್ನೇಹಿತರೆ ಹಿರಿಯರ ಆಶೀರ್ವಾದದಿಂದ ನಿಮಗೆ ಒಳಿತಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಹನುಮಾನ್ ಚಾಲಿಸವನ್ನು ಹೇಳಿ ವಿದ್ಯಾರ್ಥಿಗಳು, ವಿಶೇಷವಾಗಿ ವಿದ್ಯಾರ್ಥಿಗಳು 11 ಬಾರಿ ಹೇಳುವುದು ಉತ್ತಮ. ಇದರ ಜೊತೆಗೆ ಪ್ರಯಾಣದ ವೇಳೆ, ಹೊರಗೆ ಹೋಗಬೇಕಾದ್ರೆ ಪ್ರಯಾಣದ ವೇಳೆ ರಕ್ಷಣೆಗಾಗಿ ಹನುಮಾನ್ ಚಾಲಿಸವನ್ನು ಪಠಿಸಿ. ಎಷ್ಟೇ ಅಡೆತಡೆಗಳು ಬಂದರೂ ಸ್ನೇಹಿತರೆ ಅವೆಲ್ಲವೂ ನಿವಾರಣೆಯಾಗಲಿದೆ. ಕಷ್ಟಗಳು ಎದುರಾದರೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಗೃಹ ಶುದ್ಧಿ, ರಾಹುವಿನ ಪ್ರಭಾವವನ್ನು ತಗ್ಗಿಸಲು ಮನೆಯನ್ನು ಸ್ವಚ್ಛವಾಗಿಡಿ. ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಬೆರೆಸಿ ಬಳಸಿ ಮೂಲೆ ಮೂಲೆಗೂ ಸಿಂಪಡಿಸಿ ಒರೆಸುವುದು ಉತ್ತಮ. ಇದು ನಕಾರಾತ್ಮಕ ಶಕ್ತಿಯನ್ನು ಹೊರಹೋಗಿಸುತ್ತದೆ. ಸೊ ಹಾಗಾಗಿ ಪಾಸಿಟಿವ್ ವೈಬ್ಸ್ನ ಮನೆಯಲ್ಲಿ ನೋಡಲಿದ್ದೀರಿ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಶಕ್ತಿಯನ್ನು ಧನಾತ್ಮಕವಾಗಿ ಬಳಸಲು ಮತ್ತು ಮನೆಯಲ್ಲಿ ಶಾಂತಿಯನ್ನು ನೆಲೆಸಲು ಸ್ನೇಹಿತರೆ
ಸಹಾಯವನ್ನು ಮಾಡುತ್ತದೆ ಅಂತಲೇ ಹೇಳಬಹುದು. ಬರುವಂಥ ಅಮಾವಾಸ್ಯೆಗೆ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನು ಕಮೆಂಟ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಏನೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ದಾನ ಧರ್ಮವನ್ನು ಮಾಡಿ ಸ್ನೇಹಿತರೆ. ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು, ಅದು 1 ರೂಪಾಯಿ ಆಗಲಿ, ನಿಮ್ಮ ಮನಸ್ಸಿನಿಂದ ದಾನ ಧರ್ಮ ಮಾಡಿ. ಒಳಿತಾಗಲಿದೆ, ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗಲಿದೆ, ನಿಮ್ಮ ಜೀವನ ಕೂಡ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ, ಶಿವನ ಅನುಗ್ರಹ ನಿಮ್ಮ ಮೇಲಿರಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.